ನಮ್ಮ ದೇಶದಲ್ಲಿ ಒಂದು ಕಡೆ ಮೋದಿ ಸರ್ಕಾರ ಇದೆ, ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇದೆ. ಈ ಸರ್ಕಾರಕ್ಕೂ ಮತ್ತು ಮೋದಿ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ಇರುವ ವ್ಯತ್ಯಾಸ ಏನು? ನಾವು ಯಾರಾದರೂ ಹಿಂದೆ ನಮ್ಮ ದೇಶದಲ್ಲಿ ಟೆರರಿಸ್ಟ್ಗಳು ಬಂದು ನಮ್ಮ ದೇಶದ ಜನರ ಮೇಲೆ ಬಾಂಬ್ ಬಣ್ಣ ಹಾಕಿ ನೂರಾರು ಜನರನ್ನ ಕೊಂದು ಗುಂಡು ಹಾರಿಸಿ ಅಂದಾಜುಂದಿ ಅವರು ಪಾಕಿಸ್ತಾನಕ್ಕೆ ಓಡಿ ಹೋಗ್ತಾ ಇದ್ರು. ನಾವು ಮೇಣಬತ್ತಿ ಹಚ್ಚಿ ಶಾಂತಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಜಗತ್ತು ನಮ್ಮನ್ನು ನೋಡಿ ನಗುತ್ತಾ ಇತ್ತು. 140 ಕೋಟಿಯ ಜನಸಂಖ್ಯೆಯ ಈ ದೇಶದೊಳಗ ಮನೆ ಬಂದಂತೆ ಹೊಡಿತಾರ. ಅತ್ಯಂತ ವಿರೋಚಿತ ಇತಿಹಾಸ ಇರುವ ದೇಶ ನಮ್ಮದು. ಈ ದೇಶ ಸಾಮಾನ್ಯ ದೇಶ ಅಲ್ರಿ. ರಾಣಾ ಪ್ರತಾಪ್ ಸಿಂಹನ ಹಿಡ್ಕೊಂಡು ಶಿವಾಜಿಯವರೆಗೆ ವೀರರು ಹುಟ್ಟಿರುವಂತಹ ದೇಶ ಇದು. ಇಂಥ ದೇಶದಲ್ಲಿ ಮೇಣಬತ್ತಿ ಅಷ್ಟೇ. ನರೇಂದ್ರ ಮೋದಿ ಅವರು ಬಂದ ನಂತರವೂ ಅದೇ ಶುರುವಾಯಿತು. ಉರಿಯಲ್ಲಿ ಅಟ್ಯಾಕ್ ಮಾಡಿದ್ರು. ಪ್ರಧಾನಮಂತ್ರಿಗಳು ಹೇಳಿದ್ರು, ಇದಕ್ಕೆ ತಕ್ಕ ಉತ್ತರವನ್ನ ಕರಾರ ಜವಾಬ್ ದೇ ಜಾಯಗ ಅಂತ ಹೇಳಿದ್ರು. ಉತ್ತರವನ್ನ ಕೊಟ್ಟರು. ಪುಲ್ವಾಮಾದಲ್ಲಿ ಇದೇ ರೀತಿಯ ಘಟನೆ ಆದಾಗ ಏರ್ ಸ್ಟ್ರೈಕ್ ಆಯಿತು. ಆ ಏರ್ ಸ್ಟ್ರೈಕ್ ಆದಂತ ಸಂದರ್ಭದಲ್ಲಿ ನಮ್ಮ ಅಭಿನಂದನ್ ಅಲ್ಲಿ ಸಿಕ್ಕಾಕೋತಾರೆ. ಅಭಿನಂದನ್ ಸಿಕ್ಕಾಕೊಂಡಾಗ ಕಾಂಗ್ರೆಸ್ನವರಿಗೆ ಬಹಳ ಸಂತೋಷ ಆಗ್ತದೆ. ಯಾಕಂತ ನಿಮಗೆ ನೆನಪಿರಬೇಕು, ಮನಮೋಹನ್ ಸಿಂಗ್ ಸರ್ಕಾರದ ಕಾಲದಲ್ಲಿ 10 ಜನ ನಮ್ಮ ಸೈನಿಕರನ್ನ ಅಪಹರಣ ಮಾಡಿರ್ತಾರೆ. ಆ 10 ಜನ ಸೈನಿಕರನ್ನ ಮನಮೋಹನ್ ಸಿಂಗ್ ಗೋಗರ್ದು ಬೆಳ್ತಾರೆ, ನಮ್ಮ ಸೈನಿಕರನ್ನ ವಾಪಸ್ ಕಳಿಸ್ರಿ ಅಂತ. ಆ ಸೈನಿಕರ ರುಂಡವನ್ನು ತೆಗೆದು ಕೇವಲ ದೇಹವನ್ನು ಮಾತ್ರ ಕಳಿಸ್ತಾರೆ ನಮ್ಮ ದೇಶಕ್ಕೆ ಮನಮೋಹನ್ ಸಿಂಗ್ ಕಾಲದಲ್ಲಿ. ಕಾಂಗ್ರೆಸ್ ಪಾರ್ಟಿಗೆ ಏನನಿಸಿತ್ತು ಅಂದ್ರೆ ಅಭಿನಂದನ್ ಸಿಕ್ಕಾಕೊಂಡಿದ್ದಾರೆ, ಅವನನ್ನು ಕೊಂದು ವಾಪಸ್ ಭಾರತಕ್ಕೆ ಕಳಿಸ್ತಾರೆ. ನರೇಂದ್ರ ಮೋದಿಯನ್ನು ಬದ್ನಾಮ್ ಮಾಡಬಹುದು, ನರೇಂದ್ರ ಮೋದಿಯನ್ನು ಅಧಿಕಾರದಿಂದ ಇಳಿಸಬಹುದು. ಈ ರೀತಿಯಾದಂತಹ ಒಂದು ಕ್ಷುಲ್ಲಕ ಚಿಂತನೆಯನ್ನ ಮಾಡಿಕೊಳ್ತಾ ಆನಂದ ಪಡ್ತಾ ಇದ್ರು. ಆದರೆ ನರೇಂದ್ರ ಮೋದಿ ಇಂಥದಕ್ಕೆ ಬಗ್ಗುವಂತಹ ವ್ಯಕ್ತಿತ್ವ ಅಲ್ಲ ಸ್ನೇಹಿತರೆ. ನರೇಂದ್ರ ಮೋದಿ ಅದೇ ದಿವಸ ರಾತ್ರಿ ಫೋನ್ ಮಾಡಿದ್ರು ಜಾಗತಿಕ ನಾಯಕರಿಗೆ. ನಮ್ಮ ಹುಡುಗ ಅಲ್ಲಿ ಹೋಗಿದ್ದ. ನಮ್ಮ ಹುಡುಗ ಹೋದಾಗ ಅಲ್ಲಿ ಟೆರರಿಸ್ಟ್ಗಳನ್ನ ಹೊಡಿಬೇಕಾದ್ರೆ, ಉಗ್ರವಾದಿಗಳನ್ನ, ಭಯೋತ್ಪಾದಕರನ್ನ ಹೊಡಿಬೇಕಾದ್ರೆ ಸಿಕ್ಕಾಕೊಂಡಿದ್ದಾನೆ. ಅವನನ್ನು ಸುರಕ್ಷಿತವಾಗಿ ಕಳಿಸಬೇಕು. ಜಾಗತಿಕ ನಾಯಕರುಗಳಿದ್ರು. ಕಳಿಸ್ತಿಲ್ಲ ಅಂದ್ರೆ ಏನಾಗ್ತದೆ ಅಂತ ಕೇಳಿದ್ರು ಕೆಲವು ದೇಶದವರು, ಅಮೆರಿಕಾದವರು, ಇಂಥವ್ರು. ನರೇಂದ್ರ ಮೋದಿ ಧೈರ್ಯದಿಂದ ಹೇಳ್ತಾರೆ, ಜಗತ್ತಿನ ಭೂಪಟದಿಂದ ಪಾಕಿಸ್ತಾನವನ್ನ ಅಳಿಸಿ ಹಾಕ್ತೀನಿ ಅನ್ನುವಂಥ ಮಾತನ್ನು. ಪರಿಣಾಮ ಕ್ಯಾಪ್ಟನ್ ಅಭಿನಂದನ್ ಅತ್ಯಂತ ಸುರಕ್ಷಿತವಾಗಿ ವಾಪಸ್ ಬರ್ತಾರೆ. ಅವ್ರ ಕಾಲದಲ್ಲಿ 10 ಜನರ ರುಂಡವನ್ನು ತೆಗೆದು ಮುಂಡವನ್ನು ಮಾತ್ರ ಕಳಿಸಿದ್ರೆ ಕೂದಲು ಕೊಂಕಾಗಲಾರದ ಅಭಿನಂದನ್ ವಾಪಸ್ ಬರ್ತಾನ್ರಿ. ಇದು ಇವತ್ತು ಭಾರತ ದೇಶದ ತಾಕತ್ತು. ಇದು ಭಾರತೀಯ ಜನತಾ ಪಾರ್ಟಿಯ ತಾಕತ್ತು. ಇದು ನರೇಂದ್ರ ಮೋದಿ ಅವರ ತಾಕತ್ತು ಅಂತ ಹೇಳಿದಾಗ ಮೊನ್ನೆ ನರೇಂದ್ರ ಮೋದಿ ಅವರು ಶಿರ್ಸಿಯೊಳಗೆ ಹೇಳಿದ್ರು, ಇದು ನನ್ನ ತಾಕತ್ತಲ್ಲ, ನಿಮ್ಮ ಒಂದು ಹೋಟಿನ ತಾಕತ್ತು ಅನ್ನುವಂತಹ ಮಾತನ್ನು. ಆದ್ದರಿಂದ ಸ್ನೇಹಿತರೆ, ಆದ್ರೆ ಕರ್ನಾಟಕದಲ್ಲಿ ಹೆಂಗಿದೆ?
ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ವೋಟ್ ಬ್ಯಾಂಕ್ ಕಳ್ಳರ ಸರ್ಕಾರ ಬೇರೆ ಬರೀ ಕಳ್ಳತನ ಮಾಡೋರು ಅಲ್ಲಿ ಅವರು ದರೋಡೆಕೋರರು ಇವರು ದರೋಡೆಕೋರರು. ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಅಂದಿಲ್ಲ, ಏನೂ ಅಂದಿಲ್ಲ. ಅದು ವಿಧಾನಸೌಧದ ಒಳಗೆ ಅವ ಅಂದಿಲ್ಲ. ನಮ್ಮ ಗೃಹ ಮಂತ್ರಿ ನನಗೆ ಕೇಳಿಸೇ ಇಲ್ಲ ಅಂದ್ರೆ ನಾ ಹೇಳಿದೆ ನಿಮಗೆ ಹಿಯರಿಂಗ್ ಮಷೀನ್ ಕೊಡಿಸ್ತೀನಿ ಬೇಕಾದ್ರೆ ಅವ್ನು ಕೇಳ್ರಿ. ನಮ್ಮ ಉಪಮುಖ್ಯಮಂತ್ರಿ ಅಂತೂ ಈ ಪಾಕಿಸ್ತಾನದ ಟೆರರಿಸ್ಟ್ಗಳನ್ನ ಕಂಡ್ರೆ ಭಯಂಕರ ಅವರಿಗೆ. ಅವರು ನಮ್ಮ ಬ್ರದರ್ ಅಂತ ಮಕ್ಕಳು ಆ ಬ್ರದರ್ ಅಂತ ಇವ್ರದರೆ DNA ಟೆಸ್ಟ್ ಮಾಡ್ಬೇಕು, ಅವ್ರದರೆ DNA ಟೆಸ್ಟ್. ಟೆರರಿಸ್ಟ್ಗಳನ್ನ ಬ್ರದರ್ ಅಂತ ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರನ್ನ ಹೊರಗೆ ಬಿಡ್ತಾರೆ, ಹನುಮಾನ್ ಚಾಲೀಸ್ ಅನ್ನೋರನ್ನ ಒಳಗೆ ಹಾಕ್ತಾರೆ. ಈ ಕಾಂಗ್ರೆಸ್ ಇರಬೇಕಾಗುವಂತಹ ಚಿಂತನೆಯನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಒಂದು ಕಡೆ ನರೇಂದ್ರ ಮೋದಿ ಅವರು ಯಾವ ಆರ್ಟಿಕಲ್ 370 ಇಂದ ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ದಯಮಾಡಿ ಉತ್ತರ ಹೇಳಿ. ಒಂದು ದೇಶದೊಳಗೆ, ಭಾರತದ ದೇಶದೊಳಗೆ ಒಂದೇ ಧ್ವಜ ಇರಬೇಕು, ಎರಡು ಧ್ವಜ ಇರಬೇಕು? ಒಂದು ಧ್ವಜ ಇರಬೇಕು, ಎರಡು ಧ್ವಜ ಇರಬೇಕು? ಒಂದು ದೇಶದೊಳಗೆ ಒಂದು ಸಂವಿಧಾನ ಇರಬೇಕು, ಎರಡು ಸಂವಿಧಾನ ಇರಬೇಕು? ಒಂದಿರಬೇಕು, ಎರಡು ಸಂವಿಧಾನ ಇರಬೇಕು? ಒಂದು ದೇಶದೊಳಗೆ ಆಡಳಿತದ ವಿಧಾನ ಒಂದಿರಬೇಕು, ಎರಡು ಇರಬೇಕು? ನೀವೆಲ್ಲ ಹಿಂಗ್ ಹೇಳ್ತೀರಿ. ಕಾಂಗ್ರೆಸ್ ಪಾರ್ಟಿಯವರು 75 ವರ್ಷದಿಂದ ಎರಡು ಸಂವಿಧಾನ, ಎರಡು ಧ್ವಜ, ಎರಡು ವಿಧಾನ. ಅಲ್ಲಿನ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಂತ ಕರೀತಾ ಇದ್ದೀರಿ ಒಂದು ಕಾಲದಲ್ಲಂತೂ. ಅದನ್ನ ನರೇಂದ್ರ ಮೋದಿ ತೆಗೆದು ಹಾಕಿದ್ರೆ ಕಾಂಗ್ರೆಸ್ನವರು ಹೇಳ್ತಾರ ನಾವು ಬಂದ್ರೆ ಅದನ್ನ ತಿರುಗಿ ತರ್ತೀವಿ ಅನ್ನುವಂತ ದಾಷ್ಟದ ಮಾತನ್ನ ಹೇಳ್ತಾರೆ. ಅದು ಯಾಕೆ ತೆಗೆದು ಹಾಕಿದ್ವಿ? ಆ ಆರ್ಟಿಕಲ್ 370 ಇದ್ದದ್ದರ ಪರಿಣಾಮ, ಆ ಆರ್ಟಿಕಲ್ 370 ಇದ್ದಿದ್ದರ ಪರಿಣಾಮ ಭಾರತದ ಕಾನೂನು ನಡೀತಿರಲಿಲ್ಲ, ಉಗ್ರರನ್ನ ಸೆರೆ ಬಡಿಲಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ. ಅದಕ್ಕೆ ಆರ್ಟಿಕಲ್ 370 ತೆಗೆದು ಹಾಕಿದ್ರು. ತೆಗೆದು ಹಾಕಿದಾಗ ಏನ್ ಹೇಳಿದ್ರು? ರಕ್ತದ ಹೊಳೆ ಹರಿತದ, ದೇಶದಲ್ಲಿ ರಕ್ತದ ಹೊಳೆ ಹರಿತದ, ಕಾಶ್ಮೀರ ಅಂತೂ ನೋಡೋದೇ ಬೇಡ ಅಂದ್ರು. ಯಾರ್ದು ರಕ್ತದ ಹೊಳೆ ಹರಿಲಿಲ್ರಿ, ಒಂದು ನೊಣನೂ ಸಾಯಿಲ್ಲ. ಇವ್ರ್ಯಾರು ರಕ್ತದ ಹೊಳೆ ಹರಿಯುತ್ತದೆ ಅಂತ ಹೇಳಿದ್ರಲ್ಲ, ಅವ್ರ ಮನೆ ಬಿಟ್ಟು ಹೊರಗ ಬರಲಿಲ್ರಿ. ಎಂತ ಹುಕ್ಕರ್ರಿ ಇವರು. ಅದರ ಪರಿಣಾಮ ಇವತ್ತು ದೇಶದೊಳಗ ನಿಮಗೆ ನೆನಪಿರಬೇಕು, ಮುಂಬೈದೊಳಗೆ ಎಂತ ಅಟ್ಯಾಕ್ ಆಗಿತ್ತು. ಮುಂಬೈದೊಳಗೆ ಅಟ್ಯಾಕ್ ಆಗಿತ್ತು. ಇವು ಎಲ್ಲವನ್ನು ದಿಲ್ಲಿ, ಕಲ್ಕತ್ತಾ ಎಲ್ಲ ಕಡೆ ಆಗಿತ್ತು. ಅವುಗಳನ್ನೆಲ್ಲವನ್ನು ನಾವು ಸಹಿಸಿದ್ವಿ. ಆದ್ರೆ ಯಾವತ್ತು ಪುಲ್ವಾಮಾದಲ್ಲಿ ಅಟ್ಯಾಕ್ ಆಯಿತು ಅವತ್ತು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ವಿ. ಮತ್ತು ಇವತ್ತು ಭಾರತದ ತಾಕತ್ ಎಷ್ಟು ಬಂದಿದೆ ಅಂತಂದ್ರೆ ನಾವು ಚೈನಾಕ್ಕೂ ಹೇಳಲಿಕ್ಕೆ ಶುರು ಮಾಡಿದ್ವಿ. ನೀವು ಮೊದಲು ನಂಗೆ ಕಣ್ಣು ಕಿಸಿದ್ ನೋಡಿದ್ರೆ ಹೆದರುವಂತಹ ಭಾರತ ಅಲ್ಲ, ಇದು 140 ಕೋಟಿಯ ನರೇಂದ್ರ ಮೋದಿ ಅವರ ಭಾರತ ಅನ್ನುವಂಥದ್ದು. ಹಾಗಾಗಿ ಸ್ನೇಹಿತರೆ, ಈ ಚುನಾವಣೆ ಭಾರತದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ತಮ್ಮ ಭಾಷಣದಲ್ಲಿ. ಏನ್ ಹೇಳಿದ್ದಾರೆ? 10 ವರ್ಷದ ನನ್ನ ಆಡಳಿತ ಇದು ಟ್ರೇಲರ್ ಹೈ, ಪಿಕ್ಚರ್ ಈ ಪಿಕ್ಚರ್ ಬಾಕಿ ಹೈ ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ 10 ವರ್ಷದೊಳಗ ನಳದ ಮೂಲಕ ನೀರು, ಮನೆ ಮನೆಗೆ ಆರೋಗ್ಯ ಕಾರ್ಡು, 5 ಕೆಜಿ ಅಕ್ಕಿ. ಇವರೇನು ಕೊಟ್ಟಿರಲಿಲ್ಲ, 10 ಕೆಜಿ ಅಕ್ಕಿ. ಒಂದು ಕಾಳಕ್ಕಿ ಕೊಟ್ಟಿರಲಿಲ್ಲ. ನರೇಂದ್ರ ಮೋದಿ ಅವರು 80 ಕೋಟಿ ಜನರಿಗೆ ಅಕ್ಕಿ ಕೊಟ್ಟು ಕೇವಲ ಭಾರತ 5ನೇ ಅರ್ಥ ಶಕ್ತಿಯಾದಾಗ ಇಷ್ಟು ಕೊಟ್ಟಿರುವಂತಹದ್ದು. ಜಗತ್ತಿನ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಲಿದೆ. ಆ ಸಂದರ್ಭದಲ್ಲಿ
ಈ ದೇಶದಿಂದ ಬಡತನವನ್ನು ಸಂಪೂರ್ಣವಾಗಿ ದೂರ ಮಾಡುವಲ್ಲ ನರೇಂದ್ರ ಮೋದಿ ಅವರ ಒಂದು ಪಿಕ್ಚರ್ ಅನ್ನುವಂತಹ ಮಾತನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ಹಾಗಾಗಿ ನಾನು ನಿಮಗೆ ವಿನಂತಿ ಮಾಡ್ತೇನೆ, 10 ವರ್ಷದೊಳಗೆ ದೇಶದೊಳಗೆ ಬಹಳ ಬದಲಾವಣೆ ಆಗ್ಯಾವ. ಅದು ರಸ್ತೆಯಲ್ಲಿರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿರ್ಬೋದು, ನೀರಿನ ವಿಷಯದಲ್ಲಿರ್ಬೋದು, ಅನೇಕ ರೀತಿಯ ಬದಲಾವಣೆಗಳಾಗ್ಯಾವ. 10 ವರ್ಷದಲ್ಲಿ ಗಟ್ಟಿಯಾದಂತಹ ಪಾಯ ಹಾಕಿವಿ ನಾವು. ಫೌಂಡೇಶನ್ ಅಂತಾರಲ್ಲ, ಗಟ್ಟಿ ಹಾಕಿದ್ದಾರೆ ನರೇಂದ್ರ ಮೋದಿ ಅವರು. ದೇಶದ ಸುಂದರವಾದಂತಹ ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಇನ್ನ 5 ವರ್ಷ ನರೇಂದ್ರ ಮೋದಿ ಅನ್ನುವಂತ ಪುಣ್ಯಾತ್ಮ ಕೇಳ್ತಾ ಇದ್ದಾನೆ. ನೀವು ಕೊಡಕ್ ತಯಾರಿದ್ದೀರಾ? ಕೈ ಎತ್ತಿ ಹೇಳ್ರಿ, ಕೊಡಕ್ ತಯಾರಿದ್ದೀರಾ? ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.